ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಯು ಆಲ್ ಗುಡ್. ನಾನು ಕೂಡ ಚೆನ್ನಾಗಿದ್ದೀನಿ. ಆಲ್ಮೋಸ್ಟ್ ಸುಮಾರು ತಿಂಗಳುಗಳೇ ಆಗೋಯ್ತು ನಾನಂತೂ ವಿಡಿಯೋಸ್ ಮಾಡಿ. ಎಲ್ಲದಕ್ಕೂ ಒಂದೊಂದು ರೀಸನ್ ಇರುತ್ತೆ ಅಂತಾರಲ್ಲ, ಹಂಗೆ ಆ, ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡಿ ಭಾಳ ದಿನಗಳಾಗೋಯ್ತು. ಆಲ್ಮೋಸ್ಟ್ 1 ವರ್ಷ ಕಂಪ್ಲೀಟ್ ಆಗೋಯ್ತು. ನಾನು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು ಅಂತಲೇ ಹೇಳ್ಬೋದು. ಬಟ್ ಸ್ಟಿಲ್ ಓಕೆ, ನಾನು ಮಾಡಬೇಕು, ವಿಡಿಯೋಸ್ ಹಾಕಬೇಕು ಅನ್ನೋ ಮನಸ್ಸು ಮತ್ತೆ ಬಂತು. ಯಾಕೆ ಹೋಯ್ತು ಅಂತಂದರೆ, ಕೆಲವೊಂದು ಟೈಮ್ ಆ ಥರ ಇರುತ್ತೆ ಅಂತ ಅನ್ಕೊಂತೀನಿ. ಯಾರ ಮೇಲೂ ಬ್ಲೇಮ್ ಮಾಡಬಾರ್ದು. ಸ್ಟಿಲ್ ಓಕೆ, ಅದು ನಮ್ದಲ್ಲ ಟೈಮ್ ಅಂತ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋಸ್ನ. ಲೆಟ್ಸಿ, ಈ ಮನಸ್ಸು ಹೀಗೆ ಇರಲಪ್ಪ ಅಂತ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಎಲ್ಲರೂ ಅಷ್ಟೇ, ಯಾವುದಾದ್ರೂ ಒಂದು ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವುದೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಬಟ್ ಹೇಳ್ತಾರಲ್ಲ, ಹೋಗೋದಾಗಲಿ ಕಲ್ಲು ಮುಳ್ಳು ಎಲ್ಲ ಇರುತ್ತೆ, ದಾಟ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು. ಜಾಸ್ತಿ ಮುಳ್ಳಿದ್ದಾಗ ಸ್ವಲ್ಪ ವೆಯ್ಟ್ ಮಾಡಬೇಕಲ್ವ, ಹಂಗೆ. ಎಸ್ ಗೈಸ್, ನಾವು ರೀಚ್ ಆಗಿದ್ದು ಇವತ್ತು ನಾಗರನವೆಲೆ ತಿಪ್ಟೂರ್ ಹತ್ರ ಇರೋ ಒಂದು ಟೆಂಪಲ್. ಈ ಟೆಂಪಲ್ಗೆ ನಾನು ಮುಂಚೆ ಕೂಡ ಹೋಗಿದ್ವಿ. ನನ್ನ ಮಗ ಹುಟ್ಟೋದಕ್ಕಿಂತ ಮುಂಚೆ ಒಂದು ಪೂಜೆ ಮಾಡಿಸೋದಿತ್ತು. ಆ ಪೂಜೆ ಮಾಡಿಸ್ಕೊಂಡು ದೇವ ದರ್ಶನ ಮಾಡ್ಕೊಂಡು ಬಂದಿದ್ವಿ. ನನ್ನ ಮಗ ಹುಟ್ಟಿದ ಮೇಲೆ ಹೋಗೋಣ ಅಂತ ಅನ್ಕೊಂಡು ಹೋಗೋದಕ್ಕೆ ಆಗಲಿಲ್ಲ. ಅದಾದಮೇಲೆ ಸ್ವಲ್ಪ ಟೈಮ್ ತೊಗೊಂಡು ಬಂದು ಮಗಳು ಕನ್ಸೀವ್, ಮತ್ತೆ ಡೆಲಿವರಿ, ಅವಳು ಸಣ್ಣ ಪಾಪು ಅಂತ ಅಂದ್ಕೊಂಡು ಸ್ವಲ್ಪ ಡಿಲೇ ಮಾಡಿದ್ವಿ. ಬಟ್ ಮೊನ್ನೆ ಊರಿಗೆ ಹೋಗೋದಕ್ಕಿಂತ ಮುಂಚೆ ಅಂತೀವಿ, ಇಲ್ಲ ಹೋಗಲೇಬೇಕು, ದರ್ಶನ ಮಾಡಲೇಬೇಕು, ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಅಂತ ಹೋಗಿದ್ವಿ. ಮತ್ತು ನಾವಲ್ಲಿ ಬಿಫೋರ್ ಅಂದರೆ ನನ್ನ ಮಗ ಹುಟ್ಟೋದಕ್ಕಿಂತ ಮುಂಚೆ ಹೇಳಿದರು, ಪಾಪು ಹುಟ್ಟಿದ ಮೇಲೆ ಇಲ್ಲೇ ಬಂದು ನಾಮಕರಣ ಮಾಡಿ ಅಂತ ಹೇಳ್ಬಿಟ್ಟು. ಅದು ಬೇರೆ ಮಾಡಿರಲಿಲ್ಲಲ್ಲ, ತಪ್ಪು ಕಾಣಿಕೆ ಹಾಕ್ಬಿಟ್ಟು ದೇವ್ರ ಹತ್ರ ಒಂದು ಕ್ಷಮೆ ಕೇಳ್ಕೊಂಡು ಹೋಗ್ಬೇಕಲ್ವಾ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ನಾವು ಅಲ್ಲಿ ಹೋಗಿದ್ಮೇಲೆ ಆಗಿದ್ದೇ ಬೇರೆ. ಯಾಕಂದ್ರೆ ಅಲ್ಲಿರೋರೇ ಹೇಳಿದ್ರು, ಮಕ್ಕಳು ಡೆಲಿವರಿ ಆದಮೇಲೆ 12 ದಿನಕ್ಕೆ ಮನೇಲೆ ನಾಮಕರಣ ಮಾಡ್ತಾರೆ ಸೂತ್ಕೊ ತೆಕ್ಕೊಂಡು. ಬಟ್ ಇಲ್ಲಿ ಮರು ನಾಮಕರಣ ಮಾಡ್ಬೋದು, ಹೆಸರು ಕೂಗಿ ಅಂತ ಹೇಳ್ಬಿಟ್ಟು ಹೊರಗಡೆ ಕರೆಸ್ಕೊಂಡು ಪೂಜೆ ಮಾಡಿಸಿ ಮಗನಿಗೆ ಕಿವಿಗೆ, ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೆಸರು ಕೂಗಿ 2ನೇ ಸರ್ತಿ ನನ್ನ ಮಗಳು ಹುಟ್ಟಿದ್ಮೇಲೆ ಮಗನಿಗೆ ನಾಮಕರಣ ಮಾಡ್ದಂಗಾಯ್ತು. ಅದಂತೂ ಭಾಳ ಖುಷಿ ಆಯಿತು. ಆ್ಯಂಡ್ ಸುಮಾರು ಜನ ಇಲ್ಲಿ ಮಕ್ಕಳು ಇಲ್ದಿರೋರು ಕೂಡ ಬಂದುಬಿಟ್ಟು ನೀರು ಹಾಕಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಆ್ಯಂಡ್ ತುಂಬ ಜನಕ್ಕೆ ಒಳ್ಳೆ ಫಲ ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು ಗೈಸ್. ಈ ಥರ ಟೆಂಪಲ್ ನಾನು ಸುಮಾರು ಹೋಗಿದ್ದೆ, ಯಾಕಂದರೆ ನನ್ನ ಮಗ ಹುಟ್ಟಿದ್ದು ನನಗೆ ಲೇಟ್ ಆಗಿದ್ದರಿಂದ ಸುಮಾರು ಟೆಂಪಲ್ಗೆ ಈ ಥರ ಹೋಗಿದ್ದೆ. ಆ್ಯಂಡ್ ಅಲ್ಲೇ ಒಂದು ಕೆರೆ ಇತ್ತು ದೇವಸ್ಥಾನದ ಹತ್ರ. ಅಲ್ಲಿ ಎಷ್ಟು ಚೆನ್ನಾಗಿದ್ದು ಗೊತ್ತಾ ಫಿಶ್. ನನ್ನ ಮಗಂಗೆ ಗೊತ್ತಿಲ್ಲ, ನಾವು ಫಿಶ್ ತಿಂತೀವಿ ಅನ್ನೋ ಥರನೇ ಇದ್ದಾನೆ. ನಾವು ತಿನ್ನಲ್ಲ ಮಗನೇ ಅಂತ ಹೇಳಿದ್ರು, ಯಾಕೆ ತಿನ್ನಲ್ಲ ಅಂತೆಲ್ಲ ಕೇಳ್ತಾನೆ. ಮುಂದೆ ಹೆಂಗೋ ಗೊತ್ತಿಲ್ಲ. ನೀನು ನೋಡಲ್ಲ ಚಿನ್ನಮ್ಮ ಫಿಶು? ಹಾಕ್ರಿ ಹಾಕ್ರಿ, ನೀರೊಳಗೆ ಹಾಕ್ರಿ. ಅವನು ಏನಾದರೂ ಮಾಡಿಬಿಟ್ಟು ಆ ಫಿಶ್ ತೊಗೊಂಡೋಗೋಣ ಮಮ್ಮಿ ಅಂತ ಹೇಳ್ಬಿಟ್ಟು ಹಿಡಿಯೋ ಪ್ರಯತ್ನ ಅಂತೂ ಮಾಡ್ತಿದ್ದಾನೆ. ನನ್ನ ಮಗಳು ನೋಡಿ ಎಂಜಾಯ್ ಮಾಡ್ತಾ ಇದ್ಲು. ಸಿಕ್ಕಾಬಟ್ಟೆ ಚಳಿ ಇದ್ದಿದ್ದರಿಂದ ನೀರು ಕೂಡ ತಣ್ಣಕ್ಕಿದ್ದು, ಮುಟ್ಟೋದಕ್ಕೂ ತಣ್ಣಕ್ಕಿದ್ದು. ಹಿಂಗೂ ದರ್ಶನ ಎಲ್ಲ ಮುಗೀತು. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಆರಾಮಾಗಿ ಸುತ್ತಾಡ್ಕೊಂಡು ಮನೆಗೆ ಹೊರಟ್ವಿ. ಹೌದಾ, ನೋಡಿದೆ ಚಿನ್ನಮ್ಮ ನೀನು? ಏನು ಮಾಡ್ತಿದ್ಯಾ ಗೋಕುಲ? ಗೋಕುಲ ಏನು ಚೆಕ್ ಮಾಡ್ತಾ ಇದೆಯಾ? ಆ ಮೈಕಲ್ಲಿ ಅವಾಗ್ಲಿಂದ ಅವ್ರೇನೋ ಅನೌನ್ಸ್ ಮಾಡ್ತಾ ಇದ್ರು, ಅದನ್ನ ಅವಾಗಿಂದ ನೋಡ್ತಾನೇ ಇದ್ದ ಅವನು. ಏನಾದರೂ ಮಾಡಿದ್ರಲ್ಲಿ ನಾನು ಮಾತಾಡ್ಬೋದಲ್ವಾ ಅಂತೇನೋ ಟೆಸ್ಟ್ ಮಾಡ್ತಿದ್ದಾನ ಅವನು. ಫೈನಲಿ ಆ ವಾತಾವರಣ ಅಂತೂ ತುಂಬ ಇಷ್ಟ ಆಯಿತು. ತುಂಬ ಕೋಲ್ಡಾಗಿ ಅನ್ನಿಸ್ತು. ಅಲ್ಲೊಂದು ಕಲ್ಯಾಣಿ ಕೂಡ ಇತ್ತು. ತುಂಬ ಚೆನ್ನಾಗಿ ದರ್ಶನ ಮುಗಿಸ್ಕೊಂಡು ಭಗವಂತನ ಆಶೀರ್ವಾದದಿಂದ ಸದ್ಯ ಇವಾಗ್ಲಾರು ಬಂದ್ವಲ್ಲ ಅಂತ ಅನ್ನಿಸ್ತು ದರ್ಶನ ಮಾಡೋದಕ್ಕೆ. ಹೌದಾ? ಏನಪ್ಪ ಏನಂತ ಕೇಳಿದೆ? ಹೌದಾ? ಹೆಂಗ್ ಕೈ ಮುಗ್ದ ಮಗಳು ಜಜ್ಜಿಗೆ ತೋರ್ಸಮ್ಮ. ಎಸ್ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋಸ್ ಯಾರಿಗಾದ್ರೂ ಇಷ್ಟ ಇದ್ರೆ ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.